ಕಮಲ್ ಹಾಸನ್ ಚಿತ್ರ ಬಿಡುಗಡೆ ವಿಚಾರದಲ್ಲಿ ಮೊನ್ನೆ ತನಕ ಮೊಂಡಾಟವನ್ನ ಪ್ರದರ್ಶನ ಮಾಡ್ತಾ ಇದ್ದಂತಹ ಥಿಯೇಟರ್ನವರು ಈಗ ಇದ್ದಕ್ಕಿದ್ದ ಹಾಗೆ ಯು ಟರ್ನ್ ಹೊಡೆದಿದ್ದಾರೆ. ವಿರೋಧದ ಮಧ್ಯೆ ಚಿತ್ರ ರಿಲೀಸ್ ಮಾಡೋದಾಗಿ ವಿಕ್ಟರಿ ಥಿಯೇಟರ್ನವರು ಹೇಳಿದ್ರು. ಮಾಲ್ಡಿ ರೋಡ್ನ ವಿಕ್ಟರಿ ಸಿನಿಮಾ ಥಿಯೇಟರ್ನಿಂದ ಈಗ ಟ್ವೀಟ್ ಬಂದಿದೆ. ವಿವಾದ ಬದಿಗಿಟ್ಟು ಸಿನಿಮಾ ವೀಕ್ಷಣೆ ಮಾಡೋಣ ಅಂತ ಕರೆ ಕೊಟ್ಟಿದ್ರು. ಥಿಯೇಟರ್ ವಿರುದ್ಧ ಕನ್ನಡ ಸಂಘಟನೆಗಳು ಯಾವಾಗ ಆಕ್ರೋಶವನ್ನು ಹೊರಹಾಕಿದ್ರು ಆಗ ಥಿಯೇಟರ್ನವರು ಯು ಟರ್ನ್ ಹೊಡೆದಿದ್ದಾರೆ. ಚಿತ್ರ ಬಿಡುಗಡೆ ಆದ್ರಷ್ಟೇ ಥಿಯೇಟರ್ನಲ್ಲಿ ಪ್ರದರ್ಶನ ಮಾಡ್ತೀವಿ, ವಿವಾದ ಬಗೆಹರಿದಿಲ್ಲ, ಕ್ಷಮೆ ಅವ್ರು ಕೇಳಬೇಕು ಹೌದು ಅಂತ ಯು ಟರ್ನ್ ಹೊಡೆದಿದ್ದಾರೆ. ದೋಸೆ ತಿರುವಾಗ್ತಾನೆ ತಮ್ಮ ಸ್ಟೇಟ್ಮೆಂಟ್ಗಳನ್ನು ತಾವೇ ತಿರುವು ಹಾಕಿ ಜಗತ್ತಿನ ಮುಂದೆ ಬೆತ್ತಲೆ ಆಗ್ತಾ ಇದ್ದಾರೆ. ಆಮೇಲೆ ಬುಡಕ್ಕೆ ಬಿಸಿ ತಾಗಿದ್ರೆ ಯಾರು ಹೆಂಗ್ ಬೇಕಾದ್ರೂ ಬರ್ತಾರೆ ಅನ್ನೋದಕ್ಕೆ ಇವರು ಉದಾಹರಣೆ ಅಷ್ಟೆ. ವಿಕ್ಟರಿ ಸಿನಿಮಾದ ಟ್ವೀಟ್ನ ಗಮನಿಸ್ತಾ ಇದ್ದೀರಾ ನೀವು. ಇವರೇ ಒಂದು ಸ್ವಲ್ಪ ದಿನಗಳ ಹಿಂದೆ ಯಾವಾಗ ಈ ವಿವಾದ ಎಲ್ಲ ಆಯಿತು ಅವಾಗ ಕಾಂಟ್ರವರ್ಸಿ ಎಲ್ಲ ಸೈಡಿಗಿಡೋಣ, ಏನಿದ್ರು ಸಿನಿಮಾ ನೋಡೋಣ ಅಂತೆಲ್ಲ ಪಾಠ ಮಾಡೋದಕ್ಕೆ ಬಂದರು. ಯಾವಾಗ ಮುಖಕ್ಕೆ ಉಗಿಯೋಕೆ ಸ್ಟಾರ್ಟ್ ಆಯಿತು ಕನ್ನಡ ಪರ ಸಂಘಟನೆಗಳು, ಅವರಿಗೆ ಜ್ಞಾನೋದಯ ಆಯಿತು, ತಪ್ಪಿನ ಅರಿವಾಯಿತು. ಹೀಗಾಗಿ ಇಲ್ಲ ಅವ್ರು ಹೇಳಿದ ತಪ್ಪು, ಎಲ್ಲ ಪರ್ಮಿಷನು ಅವ್ರಿಗೆ ಸಿಕ್ಕಿ ಚಿತ್ರವನ್ನು ರಿಲೀಸ್ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ನಮ್ಮ ಥಿಯೇಟರ್ನಲ್ಲಿ ಪ್ರದರ್ಶನಕ್ಕೆ ನಾವು ಕೂಡ ಮುಂದಾಗ್ತೀವಿ, ಅವ್ರು ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ.